ಬಾಲಕೃಷ್ಣ ಮಾಡೋರು, ಬಾಲಣ್ಣ ಅವರು. ಅವರು ಮಾಡಿದಾಗ ಅಲ್ಲೆಲ್ಲೋ ಆ ಚಂದವಳ್ಳಿ ತೋಟನೋ ಅದು ಇನ್ನೇನೋ ಮಾಡಿದಾಗ ವಿಲನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ, ನಾಟ್ ಈ ಥರದ್ದಲ್ಲ ಅದು, ಬಟ್ ಪಕ್ಕ ವಿಲನ್. ಮಾಸ್ಟರ್ ಶಾಟ್ ಅಂತ ತೆಗಿತಾರೆ, ಇಡೀ ಸೀನನ್ನು ಒಂದು ಶಾಟಲ್ಲಿ ತೆಗಿತಾರೆ, ಆಮೇಲೆ ಮತ್ತೆ ತೆಗಿತಾರೆ. ಅದೇನಾಗುತ್ತೆ ಅಂದರೆ ನಾವು ಒಂದು ಸೀನನ್ನು ಒಂದು 7 ಸರಿ 8 ಸರಿ ಮಾಡ್ತೀವಿ ಸರ್. ನಾವು ಮೊದಲನೇ ಸರಿ ಮಾಡಿದಾಗ ಇದ್ದಂಥ ಎನರ್ಜಿ ಆಮೇಲೆ ಇದು ಹೆಂಗಿರಕ್ಕೆ ಸಾಧ್ಯ ಸರ್? 7ನೇ ಟೇಕ್ ಮಾಡ್ಬೇಕಾದ್ರೆ ಆ ಎನರ್ಜಿನೂ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಫೋಕಸ್ ಇರಲ್ಲ. ಅದಕ್ಕೆ ಆ ರೀತಿ ಅವೆಲ್ಲ ಕಾದಂಬರಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಇವುಗಳನ್ನು ತೆಗೆದುಹಾಕಿದ್ವಿ. ಆಮೇಲೆ ಸ್ಕ್ರಿಪ್ಟ್ ಆದಮೇಲೂ ಕೂಡ ಕೆಲವು ಸೀನ್ಗಳನ್ನ ಇದರಲ್ಲಿದೆ, ಹಸ್ತಪ್ರತಿಯಲ್ಲಿದೆ, ಚಲನಚಿತ್ರದಲ್ಲಿ ಇಲ್ಲ. ನಿಜ ಹೇಳಬೇಕು, ಇನ್ನೊಂದ್ಸರಿ ಮಾಡಬೇಕು ಅನಿಸ್ತದೆ ಸರ್. ಅಂದರೆ ಬಡ ಅಪರೂಪಕ್ಕೆ ನಮಗೆಲ್ಲ ಒಂದು ನಾಸ್ಟಾಲ್ಜಿಯಾ ಅಂತ ಹೇಳ್ತೀವಲ್ವ, ನಾವು ಮಾಡಿದ ಕೆಲಸನ. ನಾಸ್ಟಾಲ್ಜಿಯಾ ಕೆಲವು ಸರಿ ಪಾಸಿಟಿವ್ ಆಗಿರುತ್ತೆ. ಕಾದಂಬರಿಗೆ ಬಹಳ ಒಪ್ಪಿಕೊಂಡು ನಾವು ಇಡೀ ಕಾದಂಬರಿಗೆ ಬದ್ಧರಾಗಿ ಸಿನಿಮಾ ಮಾಡೋಕೆ ಕೊಟ್ಟರು ಕೂಡ ಕೆಲವು ಇವುಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಅಲ್ಲ, ಅದು ಸಿನಿಮಾಟಿಕ್ ಲಿಬರ್ಟಿ ತಗೊಳ್ಳೋದ್ರೆ ಕಷ್ಟ ಆಗುತ್ತಲ್ವ ಸರ್? ಅದು ಸಿನಿಮಾದಲ್ಲಿ ವಿಜುವಲ್ ಆಗಿ ಅದನ್ನ ಟ್ರೀಟ್ ಮಾಡಿದಾಗ ಕೆಲವೊಂದು ಎಲಿಮಿನೇಟ್ ಮಾಡಬೇಕಾಗತ್ತೆ, ಕೆಲವೊಂದು ಆ್ಯಡ್ ಮಾಡಬೇಕಾಗತ್ತೆ. ಅದು ದಟ್ ಲಿಬರ್ಟಿ ಅದನ್ನ ತಗೊಳ್ಳೇಬೇಕಾಗತ್ತೆ, ಇಲ್ಲ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮಾಡಿದಾಗ ತೀರಾ ಸಿನಿಮಾ ಅಂತಲೇ ಅನ್ಸಲ್ಲ ಅದು, ಆವಾಗ ಅಲ್ವಾ? ಸಿನಿಮಾ ಅಂತಲೇ ಅನ್ಸಲ್ಲ ಅದು. ಈಗ ಎಲ್ಲವನ್ನೂ ಮಾತಲ್ಲಿ ಹೇಳೋ ನೆಸೆಸಿಟಿ ಇಲ್ವಲ್ಲ ಸರ್ ಸಿನಿಮಾದಲ್ಲಿ? ಇಲ್ಲ. ಫಾರ್ ಎಕ್ಸಾಂಪಲ್ ಮಂಜುನಾಥ ಅಂತ ಒಂದು ಕ್ಯಾರೆಕ್ಟರ್ ಇದೆ ನಾವಲಲ್ಲಿ, ಅದು ಶಾನುಭೋಗರ ಮಗ ಇದ್ದ ಇದರಲ್ಲಿ. ಓ, ಮಗ ಕಾದಂಬರಿಲಿದ್ದಾನೆ. ಹಾಗಾಗಿ ಅವನು ಇಲ್ಲೇನೋ ಕಚಡ ಕೆಲಸ ಮಾಡಿಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಡೆಲ್ಲಿನಲ್ಲಿ ಈ ಇವಳಿದಾಳಲ್ಲ ಇನ್ನೊಂದು ಲವರ್, ಡೆಲ್ಲಿ ಅವಳ ಮನೆಯಲ್ಲಿ ಕೆಲ್ಸಕ್ಕಿರ್ತಾನೆ ಮಂಜುನಾಥ. ಅವಳ ಮನೇಲಿ ಕೆಲ್ಸಕ್ಕೆ ಇರ್ತಾನೆ. ಓಹೋ, ಅದು ಮೊದಲು ಗೊತ್ತಿರೋಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಅವನೇ ಮೊದಲು ಇವಳಿಗೂ ಅವನಿಗೂ ಪತ್ರಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ. ಓಹೋ, ಇವಳು ಬರ್ದಿದ್ದೀನಿ ಅವನು ಕೊಡೋದು, ಅವ್ನು ಬರ್ದಿದ್ದೀನಿ ಇವನಿಗೆ ಕೊಡೋದು ಅಂತ ಹೇಳಿ. ಸೊ ಇ ವಾಸ್ ಅ ಮೀಡಿಯೇಟರ್ ಬಿಟ್ವೀನ್ ಶಂಕರ ಅಂಡ್ ದಿಸ್ ಗರ್ಲ್. ಓಕೆ. ಅಂಥವನು ಹೆಂಗೆ ಪವರ್ಫುಲ್ ಆಗ್ತಾನೆ ಅಂದರೆ ಅವಳನ್ನ ಮದುವೆ ಆಗೋ ಮಟ್ಟಕ್ಕೆ ಹೋಗ್ತಾನೆ ಮಂಜುನಾಥ, ಇವಳನ್ನ ವಿಧಿ ಇಲ್ಲದೆ. ಓಹೋ, ಆ ಥರದ ಸನ್ನಿವೇಶಗಳನ್ನ ಟ್ರ್ಯಾಕ್ ಇತ್ತದು, ಅಷ್ಟನ್ನು ಪಕ್ಕಕ್ಕಿಟ್ಟೆ. ಅದು ವರ್ಕ್ ಆಗಲ್ಲ ಸರ್ ಸಿನಿಮಾದಲ್ಲಿ. ಕಾರಣ ಯಾಕೆ ಅಂದರೆ ಶಾನುಭೋಗನ್ ಕೆಲಸವೇ ಇಲ್ಲ. ಅದೇನು ಹೇಳ್ಕೊಂಡೆ, ಶಾನುಭೋಗ ಕೆಲಸವೇ ಇಲ್ಲ. ನಾನು ಹಂಗಾಗಬಾರ್ದು, ನಮ್ಮಲ್ಲಿ ಶಾನುಭೋಗ ನಿಲ್ಲಬೇಕು. ಆತ ನಿಂತರೆ ಈ ಎಲ್ಲ ಇನ್ಸಿಡೆಂಟ್ಗಳು ಅದ್ರ ಜೊತೆ ಸೇರಿಕೊಂಡು ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಆಗುತ್ತೆ. ಸೊ ನೆಗೆಟಿವ್ ಫೋರ್ಸ್ ಸಿನಿಮಾದಲ್ಲಿ ಶಾನುಭೋಗನೇ. ಅದರಿಂದ ಕಾರಂತರ ಕಾದಂಬರಿಗಿಂತ ಇದು ಬಹಳ ಪವರ್ಫುಲ್ ಸ್ಕ್ರಿಪ್ಟ್ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಅಮಾಲ್ಗಮೇಷನ್. ತಂದಿಲ್ಲ ಹಾಕಿದ್ವಿ, ಅದನ್ನು ಜಾಸ್ತಿ ಮಾಡಿದ್ವಿ. ಶಾನುಭೋಗನಿಂದ ಚಪ್ಪಲಿ ಸೀನ್ ನೋಡಿ, ಇಲ್ಲಿದೆ ಚಪ್ಪಲಿ ಸೀನ್ ಕರೆಕ್ಟ್ ಇದೆ. ಎಳ್ಚಿತ್ತಾಯನೋ ಯಾಕೆ ನಡಿಬಾರ್ದು? ನಮಸ್ಕಾರ ಶಾನುಭೋಗರಿ, ಎಂಥ ವಿಶೇಷ? ಯಾಕೆ ಏನಾಯ್ತು? ಏನಿಲ್ಲ, ಸೇತುವೆ ಮೇಲೆ ಹಿಡಿತಾ ಇದ್ದಿರಲ್ಲ ಅಂತ. ಯಾಕೆ ನಡಿಬಾರ್ದು? ಆಗ ಹೇಳಿದ್ನೆ, ಶಂಕರ ಕಟ್ಟಿದ ಸೇತುವೆ ಮೇಲೆ ಕಾಲೇ ಇಡಲ್ಲ ಅಂತ ಶಬ್ದ ಮಾಡಿದ್ರಲ್ಲ. ಸೇತುವೆ ಇದ್ರು ಹೊಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿರಲ್ಲ, ಈಗ ಯಾಕೆ ಎದ್ರ ಮೇಲೆ ಬಂದಿರಿ ಅಂತ ಕೇಳಿದೆ ಅಷ್ಟೇ. ಏನಿಲ್ಲ, ಇವತ್ತು ಹೊಳೆಯಲ್ಲೇ ಹೊರಟಿದ್ದೆ, ಅವನು ಕಟ್ಟಿದ ಸೇತುವೆ ಗಟ್ಟಿ ಉಂಟೋ ಇಲ್ಲವ ಅಂತ ಪರೀಕ್ಷೆ ಮಾಡಲು ಬಂದೆ ಅಷ್ಟೇ ಅಂತ. ಸ್ವಲ್ಪ ಲೂಸ್ ಉಂಟು ಅಂತ, ಸ್ವಲ್ಪ ಲೂಸ್ ಉಂಟು. ಶಾನುಭೋಗರೇ, ಏನು ಇದು ಸೇತುವೆ, ಹೊಳೆಯಲ್ಲ, ಇಲ್ಲಿ ಬೇಡ, ಚಪ್ಪಲಿಗೆ ಇಲ್ಲಿ ಬೇಡ, ಹಾಕೊಂಡೇ ಹೋಗ್ಬೋದಲ್ಲ ಅಂತ ಚಪ್ಪಲಿ ಕೈಲಿ ಇಟ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಗೊತ್ತುಂಟ, ನೀನು ಉಪದೇಶ ನನಗೆ ಬೇಡ. ತುಂಬ ಒಂಥರ ಎಲ್ಲ ಇಟ್ಸ್ ಕಮಿಂಗ್ ಬ್ಯಾಕ್ ಮೈಂಡ್ಗೆ, ಅವಾಗ ಮಾಡಿದ್ದೆಲ್ಲ ಅಲ್ವಾ? ಎಲ್ಲ ಒಂಥರ ಅದು ಮನಸ್ಸು ವಿಜುವಲ್ ಆಗಿ ಬರ್ತಾ ಇದೆ ಕಣ್ಮುಂದೆ, ಮನಸ್ಸಿಗೆ ಹಿಡಿಸಿ ಮಾಡಿದ್ದು. ಸೊ ನನಗೆ ಈಗ ಆ್ಯಕ್ಚುಲಿ ನನಗೆ ಈಗ ಓದ್ತಾ ಇದ್ದರೆ ವಿಜುವಲ್ ಆಗಿ ಏನು ಮಾಡಿದೆ ಅಂತ ಪೂರ್ತಿ ನೆನಪು ಬರ್ತಾ ಇದೆ ನನಗೆ. ಅವಾಗ ಜಂಪ್ ಮಾಡಿದ್ದು ಇದ್ರದ್ದು ಎಲ್ಲನೂ. ಸೊ ನನಗೆ ಈ ರೀತಿ ಸೀನ್ಗಳ ಮುಖಾಂತರನೇ ಈ ಪಾತ್ರವನ್ನು ಕಟ್ಕೊಳ್ತಾ ಹೋದ್ವಿ. ಅವನ ಈರ್ಷೆ,
ಅವನ ಜಲಸ್ ಅವೆಲ್ಲವೂ ಕೂಡ ಅವನ ಯಾವುದೇ ಶಂಕರನ ಯಾವುದೇ ಕೃತ್ಯಕ್ಕೆ ಇವನದೊಂದು ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಪ್ರತಿಕ್ರಿಯೆ ಇದ್ದೇ ಇರ್ತದೆ ಅಲ್ವಾ, ಎಲ್ಲದಕ್ಕೂ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅದೇ ಅವನ ಆಂಟಗಾನಿಸಮ್ ಜೊತೆಗೆ ಒಂದು ನೆಗೆಟಿವ್ ಇದು ಫೋರ್ಸ್ ಪೂರ್ತಿ ರನ್ ಆಗುತ್ತೆ, ರನ್ ಆಗ್ತಾನೆ ಇರುತ್ತೆ. ಅದಕ್ಕೆ ಆ ಮಂಜುನಾಥನ್ ಮಂಜುನಾಥ್ ಬಂದು ಇದು ಆಗ್ತಿರ್ಲಿಲ್ಲ, ಇದು ಅದಕ್ಕೆ ಕೆಲಸನೇ ಇರ್ತಿರ್ಲಿಲ್ಲ. ಇದಕ್ಕೆ ಶಾನ್ ಭೋಗರಿಗೆ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ಸ್ಟ್ರಾಂಗ್ ನೆಗೆಟಿವ್ ಫೋರ್ಸ್ ಶಂಕರನಿಗೆ ಬರೋದು ಇದರಿಂದಾನೆ. ಸೊ ಅದು ಪೂರ್ತಿ ಒಂದು ಮಂಜುನಾಥ ಆ ರೀತಿ ಕಾದಂಬರಿಯಿಂದ ಭಿನ್ನವಾಗಿದೆ. ಆದರೆ ಇದೇ ಒಂದು ಚಿತ್ರಕಥೆಯೇ ಒಂದು ಕಾದಂಬರಿ ಅಂಡ್ ಮಂಜುನಾಥ ಬಂದಿದ್ದರೆ ಶಾನ್ ಭೋಗನ ಪಾತ್ರ ಇನ್ಸಿಪಿಡ್ ಆಗ್ಬಿಡ್ತಾ ಇತ್ತು. ಹೌದು, ಅಬ್ಸಲ್ಯೂಟ್ಲಿ. ಅವನ ಕೊನೆಯವರೆಗೂ ಅದೇ ಬೇಕಾಗಿತ್ತು. ಕೊನೆಯಲ್ಲಿ ಅವನು ಹುಚ್ಚ ಆದ ಅನ್ನೋದು ಅವನದು ರಿಯಲೈಸೇಷನ್ಗೆ ಬರಬೇಕಲ್ಲ, ಅವನಿಗೆ ರಿಯಲೈಸೇಷನ್, ಅವನೇ ಅದಕ್ಕೆಲ್ಲ ಮೂಲ ಕಾರಣ. ಅದು ಸರಿಯಾಗುತ್ತೆ. ಇಷ್ಟು ದುರಂತಕ್ಕೆ ಅವನೇ ಕಾರಣ. ಅದರಿಂದ ಎಲ್ಲೋ ಒಂದು ಕಡೆ ರಿಯಲೈಸೇಷನ್ ಬರಲೇಬೇಕು, ಬಂದು ಅದನ್ನು ಸರಿ ಮಾಡಬೇಕು. ಅದು ಸರಿ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಹುಚ್ಚ ಆಗ್ತಾನೆ. ಆ ರೀತಿ ಆ ಪಾತ್ರನ ತಗೊಂಡೋಗಿ. ಸೊ ಒಟ್ಟಾರೆ ಇಡೀ ಸಿನಿಮಾನ ಮತ್ತೆ ರೀಕಾಲ್ ಮಾಡಿದ್ರೆ ಆ್ಯಸ್ ಆನ್ ಟುಡೇ ಹೌ ಡು ಯು ಫೀಲ್? ಹೆಂಗಾಗುತ್ತೆ? ನಿಜ ಹೇಳಬೇಕು, ಇನ್ನೊಂದ್ಸರಿ ಮಾಡಬೇಕು ಅನಿಸ್ತದೆ ಸರ್. ಅಂದರೆ ಬಡ ಅಪರೂಪಕ್ಕೆ ನಮಗೆಲ್ಲ ಒಂದು ನಾಸ್ಟಾಲ್ಜಿಯಾ ಅಂತ ಹೇಳ್ತೀವಲ್ವ, ನಾವು ಮಾಡಿದ ಕೆಲಸನ. ಆ ನಾಸ್ಟಾಲ್ಜಿಯಾ ಕೆಲವು ಸರಿ ಪಾಸಿಟಿವ್ ಆಗಿರುತ್ತೆ, ಕೆಲವು ಸರಿ ಒಂಥರ ನೆಗೆಟಿವ್ ಆಗಿ ಕೂಡ ಇರುತ್ತೆ ನಾಸ್ಟಾಲ್ಜಿಯಾ. ಹೌದು. ಬಟ್ ಈ ನಾಸ್ಟಾಲ್ಜಿಯಾ ಹೆಂಗೆ ಅಂತಂದರೆ ಮತ್ತೆ ರೀವಿಸಿಟ್ ಅಂತ ಹೇಳ್ತಾರಲ್ಲ, ಮರುಹುಟ್ಟು ಹೊಡೆಯೋದು, ರೀವಿಸಿಟ್ ಮಾಡಬೇಕು ಇಡೀ ಸಿನಿಮಾನ ಅನ್ನಿಸ್ತದೆ. ಆ ಥರದ ಒಂದು ಫೀಲಿಂಗ್ ಕೊಡುವಂಥ ಪಾತ್ರ ಇದು. ಇಡೀ ಒಂದು ಪ್ರಯಾಣ ಇದೆಯಲ್ಲ, ಅದ್ಭುತವಾದ ಪ್ರಯಾಣ. ಅದಕ್ಕೆ ಅನಿಸ್ತದೆ ಕೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ನಾನು ಒಂದು 22 ವರ್ಷ ಹಿಂದೆ ಮತ್ತೆ ಮಾಡ್ಬೋದಾಗಿತ್ತು ಅದೇ ಪಾತ್ರ ಅನ್ನೋ ಲೆವೆಲ್ಗೆ ಆ ಥರದ ಒಂದು ಫೀಲ್ ಕೊಡ್ತದೆ. ವೆರಿ ರೇರ್ಲಿ ಯು ಗೆಟ್ ದಟ್ ಕೈಂಡ್ ಆಫ್ ಫೀಲಿಂಗ್ ಇನ್ ಸಿನಿಮಾ. ಯಾವುದು ತುಂಬ ಕಷ್ಟ, ಅಪರೂಪ ಅದು ಎಲ್ಲವೂ ಒಂದು ಕಡೆ ಎಲ್ಲವೂ ಒಟ್ಟಿಗೆ ಕೂಡು ಬಂದಾಗ ಎಲ್ಲ ಒಂದು ಅಪರೂಪ. ಆಮೇಲೆ ಈ ಪಾತ್ರ ಬೇರೆ ಯಾವುದೇ ಇದ್ರಲ್ಲೂ ರೆಪ್ಲಿಕಾಗಳು ಕಾಣಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ನನಗೆ ಭಾಳ ಹಿಂದೆ ಬಾಲಕೃಷ್ಣ ಮಾಡೋರು, ಬಾಲಣ್ಣ ಅವರು ಮಾಡಿದಾಗ ಅಲ್ಲೆಲ್ಲೋ ಚಂದವಳ್ಳಿ ತೋಟನೋ ಅಥವಾ ಇನ್ನೇನೋ ಮಾಡಿದಾಗ ವಿಲನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ, ನಾಟ್ ಈ ಥರದ್ದಲ್ಲ ಅದು. ಬಟ್ ಪಕ್ಕ ವಿಲನ್ ಮಾಡಿದ್ರು ಆ ಥರದಲ್ಲೆಲ್ಲ. ಇದು ಆ ಥರ ಅಲ್ಲ. ಇದರ ಇಡೀ ಕ್ಯಾರೆಕ್ಟರ್ ನೆಗೆಟಿವ್ ಶೇಡಲ್ಲಿ ಹೋಗ್ತಾ ಇದ್ರು ಕೂಡ ಅವನೊಳಗೆ ಒಂದು ಮಾನವ ಇದ್ದಾನೆ, ಮಾನವೀಯತೆ ಭಾಳ ಚೆನ್ನಾಗಿ ಅದು ನಮ್ಮ ಅವಾಗಿನ ಮೋಸ್ಟ್ಲಿ ನಮ್ಮ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ತೀರಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುತ್ತೆ ಪಾತ್ರಗಳು. ಅಂದರೆ ನೆಗೆಟಿವ್ ಆಗೇ ಇರುತ್ತೆ. ಅದಕ್ಕೊಂದು ಅದು ಹ್ಯೂಮನ್ ಆಸ್ಪೆಕ್ಟ್ ಆಫ್ ದಟ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ಟಚ್ ಮಾಡಲ್ಲ ತುಂಬ ಜನ. ಅದೊಂಥರ ಒಂದು ನೆಗೆಟಿವ್ ಸ್ಪಿರಿಟ್ ಅಷ್ಟೇ ಅದು. ಬಟ್ ಅದಕ್ಕೊಂದು ಅವನು ಮನುಷ್ಯ, ಅವನಿಗೂ ಭಾವನೆಗಳಿದೆ, ಅವನು ಒಳಗಡೆ ಅದೆಲ್ಲ ಇದೆ ಅನ್ನೋದನ್ನು ಅವನು ಮನುಷ್ಯನ ಥರ ಟ್ರೀಟ್ ಮಾಡೋದೇ ಇಲ್ಲ ಸುಮಾರು ಸಿನಿಮಾಗಳಲ್ಲಿ. ಅದು ನೆಗೆಟಿವ್ ಅಂತಂದರೆ ಅದು ಒಂಥರ ಅಷ್ಟೇ ಇರ್ತಾನೆ ಅವನಿಗೆ. ಹೀಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಈಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ವಿತ್ ಅ ಫ್ಯಾಮಿಲಿ. ಅವನ ಮೆಂಟಾಲಿಟಿ ಬೇರೆ ಥರ ಇರ್ತದೆ, ಅವನ ಅಪ್ರೋಚ್ಗಳು ಬೇರೆ ಥರ ಇರ್ತದೆ, ಅವನ ಮನಸ್ಥಿತಿ ಬೇರೆ ಥರ ಇರುತ್ತೆ, ಅವನ ಆಸೆಗಳು ಬೇರೆ ಥರ ಇರುತ್ತೆ. ಹಾಗೆ ನೋಡೋಕೆ ಹೋದ್ರೆ ಅವ್ನ ಪಾಯಿಂಟ್ ಆಫ್ ವ್ಯೂ ಅವ್ನು ಮಾಡ್ತಿರೋದು ಏನು ತಪ್ಪಲ್ವಲ್ಲ ಸರ್? ಹೌದು, ಅವ್ನು ತನ್ನನ್ನು ತಾನು ಸಮರ್ಥಿಸ್ಕೋಬೇಕಾದ್ರೆ ಅವನ ಪ್ರಕಾರ, ಶಾನ್ ಭೋಗನ ಪ್ರಕಾರ ತಾನು ಮಾಡ್ತಿರೋದೆಲ್ಲ ಸರಿ ಅಂತಲೇ ಅವ್ನಿಗೆ ಅನಿಸ್ತಾ ಇರುತ್ತೆ. ಕರೆಕ್ಟ್. ಬೇರೆಯವ್ರ ಕಣ್ಣಿಗೆ ಅವ್ನು ತಪ್ಪು ಮಾಡ್ತಿದ್ದಾನೆ, ಬಟ್ ಅವನಿಗೆ ತಾನು ಮಾಡ್ತಿರೋದು ಸರಿ ಅನಿಸುತ್ತೆ. ಎಲ್ಲಿ ಅವನ ಮಗಳು ಹೋದಾಗಲೇ ಗೊತ್ತಾಗೋ ತನಕ ಅವನು ನಾನು ಒಳ್ಳೇದಕ್ಕೆ ಮಾಡ್ತೀನಿ ಅಂತಲೇ ಅನ್ಕೊಂಡು ಮಾಡ್ತಿರ್ತಾನೆ ಅವನು. ಸೊ ಇಡೀ ಇದರಲ್ಲಿ ಗ್ರಾಫ್ ಹೆಂಗೋಗ್ತಾ ಇದೆ ಅಂತಂದರೆ, ಫಸ್ಟ್ ಇಂಟರ್ವಲ್ಗೆ ಮುಂಚೆ ಕಾಣುವ ಶಾನ್ ಭೋಗ ಒಂದೊಂದೇ ಸೀನ್ ನಂತರ ಇಡೀ ಸೆಕೆಂಡ್ ಹಾಫನ್ನು ಆವರಿಸ್ಕೊಂಡ್ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಆವರಿಸ್ಕೊಳ್ಳುತ್ತೆ ಅಂದರೆ, ಇವನ ಎಲ್ಲ ಸಾಧನೆಗಳು ಕೊನೆಗೆ ನೀರು ಪಾಲಾಗ್ತಾ ಇದೆ ಅಂತ ಗೊತ್ತಾದಾಗ ಅದು ಶ್ರೀಮತಿ ಸತ್ತೋಗ್ತಾಳೆ, ಅಜ್ಜಿ ಸಾಯ್ತಾಳೆ, ಹೆಂಡತಿ ಒಂದು ಪಾಯಿಂಟ್ ಆದ್ಮೇಲೆ ರಿವೋಲ್ಟ್ ಆಗ್ತಾಳೆ. ಸೊ ಇವೆಲ್ಲ ಈ ಕಡೆ ಆಗ್ತಾ ಇರುತ್ತೆ. ಅಲ್ಲಿ ಶಂಕರನಿಗೆ ತಾನು ಇನ್ನೇನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಈ ಥರದ ಒಂದು ನೆಗೆಟಿವ್ ಫೋರ್ಸ್ ಇದೆ, ಇದೆಲ್ಲ ಇದೆ, ನನಗೆ ಬೇಕಾಗಿಲ್ಲ, ನಾನು ಮುಟ್ಟಿದ್ದೆಲ್ಲ ಕರಗ ಹೋಗ್ತಾ ಇದೆ, ನಾನು ವಾಪಸ್ ಹೋಗ್ತೀನಿ ಅಂತ ಹೊರಟ್ಬಿಡ್ತಾನೆ ಶಂಕರ. ಹೊರಡಕೊಟ್ಟು ದಟ್ ಈಸ್ ದಿ ಲಾಸ್ಟ್ ರೆಜಾಯಿಂಡರ್. ಇಡೀ ಸೀನ್ನ ಕಲ್ಮಿನೇಟ್ ಮಾಡಿದ್ದ ಅಲ್ಲಿ. ಈ ಕಡೆ ಶಾನ್ ಭೋಗ ಹುಚ್ಚ ಆಗ್ಬಿಟ್ಟಿದ್ದಾನೆ, ಆ ಕಡೆ ಇವಳಿಲ್ಲ, ಅಜ್ಜಿ ಇಲ್ಲ, ಶ್ರೀಮತಿ ಇಲ್ಲ, ಇವನ ಸೊಲೇಸ್ ಅಂತ ಅನ್ಕೊಳ್ಳೋಕೆ ಯಾರೂ ಇಲ್ಲ. ಈಗ ಅಲ್ಲಿ ಶಂಕರ ಹೊರಡಕ್ಕೆ ಸಿದ್ಧ. ಆ ಟೈಮಲ್ಲಿ ಅನಂತನಾಗ್ ಮತ್ತು ಅವ್ರು ಬರ್ತಾರೆ, ಅವರಿಬ್ಬರು ಬರ್ತಾರೆ. ಮತ್ತೆ ಆ ಊರನ್ನ ಕಟ್ತೀವಿ, ಇದನ್ನು ಮತ್ತೆ ಕಟ್ತೀವಿ ಅಂತ ವಾಪಸ್ ಬರ್ತಾಳೆ. ಇವನ ಫಸ್ಟ್ ಲವ್ ವಾಪಸ್ ಬರ್ತಾಳೆ. ಈ ಶಾನ್ ಭೋಗನು ಕೂಡ ಅವನು ಪೂರ್ತಿ ಒಂಟಿಯಾಗೇ ಇರ್ತಾನೆ. ಅಂತಂದರೆ ಅವನು ಫ್ಯಾಮಿಲಿ ಇರ್ಬೋದು ಅವನಿಗೆ,
ಬಟ್ ಅವನು ಮೆಂಟಲಾಗಿ ಒಂಟಿಯಾಗಿ ಇರ್ತಾವೆ, ಅವ್ನು ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಳ್ಳೋದಿಲ್ಲ ಅವ್ನು. ಮಾಡೋದೇ ಇಲ್ಲ. ಅಲ್ವಾ? ಅವ್ನಿಗೆ ಅನ್ಸಿದ್ದನ್ನು ಯಾರು ಹೆಂಡತಿ ಹತ್ರನೂ ಮಾಡ್ಕೊಳ್ಳಲ್ಲ, ಮಗಳ ಹತ್ರನೂ ಯಾರ ಹತ್ರನೂ ಮಾಡ್ಕೊಳ್ಳಲ್ಲ. ಅವನು ಒಂಥರ ಐಸೋಲೇಷನ್ ಇದೆಯಲ್ಲ ಅವನಿಗೆ. ಆ ಐಸೋಲೇಷನಲ್ಲೇ ಅವ್ನು ಗಟ್ಟಿಯಾಗಿ ನಾನು ಹೀಗೆ ನೀನು ಆಗ್ಬೇಕು ಹೀಗೆ. ಅವನು ಐಸೋಲೇಷನಲ್ಲೇ ಇರ್ತಾನೆ. ಕಡೆಗೂ ಅವನು ಜೆನ್ಯೂನ್ ಆಗಿ ಅವನು ರಿಗ್ರೆಟ್ ಮಾಡಕ್ಕೆ ತಪ್ಪು ನಾನು ಮಾಡಿದ ಪಶ್ಚಾತ್ತಾಪ ಪಟ್ಟ ಮೇಲೂ ಐಸೋಲೇಟ್ ಆಗಿರ್ತಾನೆ. ಹೌದು, ಇಡೀ ಜಗತ್ತಿನಿಂದ ಆಚೆ ಹೊಟ್ಟೋಗ್ತಾನೆ. ಬದುಕ್ತಾ ಇರೋ ಎಲ್ಲ ಮನುಷ್ಯರ ಮಧ್ಯೆ ಒಬ್ಬ ಏನೂ ಸಂಬಂಧ ಇಲ್ಲದೆ ಹುಚ್ಚನಾಗಿ ಬರ್ತಾ ಇರ್ತಾನೆ. ಸೊ ಇಡೀ ಕ್ಯಾರೆಕ್ಟರ್ ಬಿಗಿನಿಂಗು ಮತ್ತು ಎಂಡನ್ನು ಗಮನಿಸಿದಾಗ ಒಂದು ಎಪಿಕ್ ಕ್ವಾಲಿಟಿ ವರ್ಕ್ ಆಗುತ್ತೆ. ದಟ್ ಈಸ್ ವಾಟ್ ವೈ ಶಿವರಾಮ್ ಕಾರಂತರಿಗೆ ಯಾಕೆ ಗ್ರೇಟ್ ಆಗ್ತಾರೆ ಅನ್ನೋದು ಈ ಕಾರಣಗಳೇ. ಖಂಡಿತವಾಗಲು ಅದ್ರ ಜೊತೆಗೆ ಒಬ್ಬ ನಟನಾಗಿ ಯಾಕೆ ಒಂದು ಪಾತ್ರ ಇಷ್ಟು ಅಪೀಲ್ ಮಾಡುತ್ತೆ ಅನ್ನೋದಕ್ಕೆ ಅದಕ್ಕೂ ಅವರೇ ಕಾರಣ ಆಗ್ತಾರಲ್ಲ ಸರ್. ನಾವು ಎಕ್ಸ್ಟೆನ್ಷನ್ ಕೊಡ್ತೀವಿ, ಸ್ಟ್ರೆಂತ್, ಅದು ಇಂಟ್ರೆನ್ಸಿಕ್ ಕ್ವಾಲಿಟಿ ಬರೋದು ಪಾತ್ರದಲ್ಲಿ ಕ್ರಿಯೇಟ್ ಮಾಡಿದ ಪಾತ್ರದ ಶಕ್ತಿ ಇದ್ದಾಗ ಅದಕ್ಕೆ ನೀವು ಎಕ್ಸ್ಟೆನ್ಷನ್ ಕೊಟ್ಟು ಅದನ್ನು ಇಂಪ್ರೂವೈಸ್ ಮಾಡಿ ಬೆಳೆಸ್ತೀರಾ ಅದು ನಿರ್ದೇಶಕರಾಗಿ. ಬಟ್ ಒಳಗಡೆ ಫಸ್ಟ್ ಅದೊಂದು ಗಟ್ಟಿ ಪಾತ್ರ ಅಲ್ವಾ ಸರ್? ಸೊ ನಿಮ್ಮ ಇಡೀ ಬಟ್ ಅದು ಹೇಳ್ದಂಗೆ ನನಗೆ ಈ ಕಾರಂತರ ಕತೆ ಓದಿದಾಗ ನನಗೆ ಅದನ್ನು ನಾನು ತೀರಾ ಕನ್ಸಿಡರೇ ಮಾಡಿರಲಿಲ್ಲ ಶಾನ್ ಬಗೂರ್ ಪಾತ್ರನ. ಅಂದರೆ ಇನ್ನೊಂದು ಪಾತ್ರ ಅಂತಲೇ ಸುಮ್ಮನಿದ್ದೆ. ಹೌದು, ಯಾಕಂದ್ರೆ ಅಷ್ಟೇ ಇದ್ದಿದ್ದರಲ್ಲಿ. ಯಾಕಂದ್ರೆ ನೀವು ಹೇಳ್ದಂಗೆ ಮಂಜುನಾಥನ್ ಪಾತ್ರ ಅದು ಬಂದು ಇವನು ಹೋಗಿ ಏನೇನೋ ಆಗ್ಬಿಟ್ಟಿದೆ. ಅದಾಗಿದ್ದರೆ ಇದು ಬೇರೆ ಥರನೇ ಆಗ್ಬಿಡೋದು. ಅದಕ್ಕೆ ಆ ರೀತಿ ಅವೆಲ್ಲ ಕಾದಂಬರಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಇವುಗಳನ್ನು ತೆಗೆದುಹಾಕಿದ್ವಿ. ಆಮೇಲೆ ಸ್ಕ್ರಿಪ್ಟ್ ಆದಮೇಲೂ ಕೂಡ ಕೆಲವು ಸೀನ್ಗಳನ್ನೆಲ್ಲ ಇದರಲ್ಲಿದೆ, ಹಸ್ತಪ್ರತಿಯಲ್ಲಿದೆ, ಚಲನಚಿತ್ರದಲ್ಲಿಲ್ಲ. ಜೊತೆಗೆ ನಿಮ್ಗೆ ಒಂದು ಸಿನಿಮಾ ಅದು ಪ್ರಾಕ್ಟಿಕಲ್ ಒಂದು ಲೆಂತ್ ಅಂತ ಬೇರೆ ಇರ್ತದಲ್ಲ ಸರ್. ಜಾಸ್ತಿ ಅಂತಾನೆ ಹೇಳ್ತಿದ್ದಾರೆ, ಜಾಸ್ತಿ 2 ಗಂಟೆ 34 ನಿಮಿಷ ಇದೆ, ದಯವಿಟ್ಟು ಕಮ್ಮಿ ಮಾಡಿ ಅಂತಾನೂ ಹೇಳಿದ್ದಾರೆ. ನಾವು ಇಡೀ ಕಾದಂಬರಿ ಮೂಲಕ ಹೋಗಿದ್ರೆ ಅದು 4-5 ಅವರ್ಸ್ ಆಗ್ಬಿಡೋದು. ಬಟ್ ಎಲ್ಲೂ ಅದಕ್ಕೆ ಚ್ಯುತಿ ಬರೋದಂಗೆ ಅದ್ಭುತವಾದ ಒಂದು ಸಿನಿಮಾ ಅದು, ನಿಜವಾಗ್ಲೂ ಅಮೇಸಿಂಗ್ ಫಿಲ್ಮ್. ಎಲ್ಲ 3-4 ಜನರೇಷನ್ 5 ಜನರೇಷನ್ ಆದಮೇಲೂ ಕೂಡ ನೆನೆಸ್ಕೊಳ್ಳೋದು ಸಿನಿಮಾ ಇದು ಅಲ್ವೇ? ನೆನೆಸ್ಕೊತ. ಹೌದು ಸರ್, 22 ವರ್ಷ ಅಂದರೆ 22 ಇಯರ್ಸ್ ಈಸ್ ಈಕ್ವಲ್ ಟು ಈಗಿನ ಜನ್ರೇಷನಲ್ಲಿ 4 ಜನರೇಷನ್ ಸರ್. 5-5 ವರ್ಷಕ್ಕೆ ಜನರೇಷನ್ ಬದಲಾಗ್ಬಿಡುತ್ತೆ. ಅಂಡ್ ಯಾರೂ ಮರ್ತಿಲ್ಲ, ಇವತ್ತಿನ ಜನರೇಷನ್ ಕೂಡ ಮರ್ತಿಲ್ಲ, ಇದನ್ನು ಎಲ್ಲ ರೆಫರ್ ಮಾಡ್ತಾರೆ. ನಿಮ್ಮ ಪಾತ್ರನೂ ಮರ್ತಿಲ್ಲ, ಸಿನಿಮಾನೂ ಮರ್ತಿಲ್ಲ. ಎಲ್ಲರೂ ಚಿಗುರದ ಕಾಣಿಸೋದು ಎಲ್ಲರೂ ಒಂಥರ ಯುನಾನಿಮಸ್ ಒಪಿನಿಯನ್ ಅಬೌಟ್ ದ ಫಿಲ್ಮ್ ಇಸ್ ವಾಟ್ ಎ ವಂಡರ್ಫುಲ್ ಫಿಲ್ಮ್ ಇಟ್ ಇಸ್. ಪ್ರತಿಯೊಬ್ಬರದು ಐ ಟಾಕಿಂಗ್ ಅಬೌಟ್ ಟುಡೇಸ್ ಜನರೇಷನ್ ಹುಡುಗರುಗಳು ಆ್ಯಕ್ಚುಲಿ ಇವಾಗ ಬೇಕು ಅವರಿಗೆ ರೆಫರೆನ್ಸ್ಗಳು ಆ್ಯಕ್ಚುಲಿ ಇರಲ್ಲ. ಇದು ಬೇಕು, ಈ ಥರದ್ದು ಬೇಕು ಅವ್ರಿಗೆ. ಎಲ್ಲ ಇದೆಲ್ಲ ನಡೀತಿದೆಯಲ್ಲ, ಗಣತಿ ಎಲ್ಲ ಇಂಥ ಸಮಯದಲ್ಲಿ ಬೇಕಿದು. ಕರೆಕ್ಟ್. ಅವೆಲ್ಲವನ್ನು ಮೀರಿ ಒಬ್ಬ ಕಾದಂಬರಿಕಾರ ಎಷ್ಟು ಚೆನ್ನಾಗಿ ಪಾತ್ರಗಳು ಜಾತಿ ಗಣತಿ ಎಲ್ಲ ಶುರುವಾಗಿದೆಯಲ್ಲ ಈಗ. ಸೊ ಒಟ್ಟಿನಲ್ಲಿ ಚಿಗುರಿದ ಕನಸು ಎಂದೆಂದಿಗೂ ಪ್ರಸ್ತುತವಾಗಿ ಕಾಲಾತೀತವಾಗಿ ನಿಲ್ಲಬಲ್ಲಂಥ ಸಿನಿಮಾ ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ಸಿನಿಮಾ ಆಗಿ ಅದು ಯಾವಾಗಲೂ ಪ್ರಸ್ತುತ ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಕಲಾವಿದರು ಕೂಡ ಅದೇ ಥರದ ಭಾವನೆ ಇದೆ, ಪ್ರಸ್ತುತ ಅನ್ನೋದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಕಲಾವಿದರ ಕೂಡ. ಯಾಕೆಂದರೆ 22 ವರ್ಷಗಳ ಹಿಂದೆ ಮಾಡಿದಂಥ ನಟನೆ ಇವತ್ತು ಕೂಡ ತುಂಬ ರೆಲೆವೆಂಟ್ ಆಗಿದೆ ಅಂತಂದರೆ ದಟ್ ಆಲ್ಸೋ ಮೀನ್ಸ್ ಅ ಲಾಟ್. ಹಾಗೆ ಯಾಕೆಂದರೆ ನಟನೆ ಕೂಡ ಇವಾಲ್ವ್ ಆಗ್ತಾ ಹೋಗುತ್ತೆ. ಹೌದು, ಸ್ಟೈಲೇ ಚೇಂಜ್ ಆಗುತ್ತೆ. ಬಟ್ ಇವತ್ತು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಬ್ಯೂಟಿಫುಲ್, ಭಾಳ ದೊಡ್ಡ ಪ್ಲಸ್ ಪಾಯಿಂಟು ಅದು. ಆ್ಯಕ್ಚುಲಿ ಯಂಗರ್ ಜನ್ರೇಷನ್ಗೆ ಇವತ್ತಿನ ಮೇಕಿಂಗಲ್ಲಿ ಬೇರೆ ಬೇರೆ ರೀತಿಯ ಮೇಕಿಂಗ್ಗಳು ಬಂದಿರೋದ್ರಿಂದ ಎಲ್ಲ ಕಟ್ ಅಂತ ಹೋಗ್ತಿರುತ್ತೆ. ಒಳ್ಳೆ ಅದೇನಾಗುತ್ತೆ ಲಾಂಗ್ ಶಾಟ್ ಇಡೋದೇ ಇಲ್ಲ, ಲೆಂತಿ ಶಾಟ್ ಇಡೋದೇ ಇಲ್ಲ. ಈಗ ಏನಾಗ್ತಿದೆ ಅಂದರೆ ಸರ್, ಮಾಸ್ಟರ್ ಶಾಟ್ ಅಂತ ತೆಗಿತಾರೆ, ಇಡೀ ಸೀನನ್ನು ಒಂದು ಶಾಟಲ್ಲಿ ತೆಗಿತಾರೆ, ಆಮೇಲೆ ಮತ್ತೆ ತೆಗಿತಾರೆ. ಅದೇನಾಗುತ್ತೆ ಅಂದರೆ ನಾವು ಒಂದು ಸೀನನ್ನು ಒಂದು 7 ಸರಿ 8 ಸರಿ ಮಾಡ್ತೀವಿ ಸರ್. ನಾವು ಮೊದಲನೇ ಸರಿ ಮಾಡಿದಾಗ ಇದ್ದಂಥ ಎನರ್ಜಿ ಆಮೇಲೆ ಹೆಂಗಿರಕ್ಕೆ ಸಾಧ್ಯ ಸರ್? 7ನೇ ಟೇಕ್ ಮಾಡ್ಬೇಕಾದ್ರೆ ಆ ಎನರ್ಜಿನೂ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಫೋಕಸ್ ಇರಲ್ಲ, ಬೋರ್ ಆಗಿಬಿಟ್ಟಿರ್ತದೆ. ಏನಾಗುತ್ತೆ, ಎಲ್ಲೋ ಈ ಶಾರ್ಟ್ ತುಂಬ ಚೆನ್ನಾಗಿ ಬಂತು ಅಂತ, ವಿಜುವಲಾಗಿ ಚೆನ್ನಾಗಿ ಬಂತು ಅಂತ ನಾವು ತೀರಾ ಕೆಟ್ಟದಾಗ ಮಾಡಿದ್ದು ಒಂದು ಸೀನನ್ನು ಅದು ಹಾಕೊಂಡ್ಬಿಡ್ತಾರೆ ಆ ಶಾರ್ಟ್ನ. ಸೊ ನಾವು ಚೆನ್ನಾಗಿ ಮಾಡಿದ್ದು ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ. ನಾವು ಯಾಕೆಂದರೆ ವಿ ಆರ್ ಶೂಟಿಂಗ್ ವಿತ್ ರಾಸ್ಟಾಕ್ಸ್. ಹೌದು, ಅವಾಗ ರಾಸ್ಟಾಕ್ ಅಲ್ವಾ ಸರ್? ಅವಾಗ ಕರೆಕ್ಟ್ ರಾಸ್ಟಾಕ್. ಭಯ ಆಯ್ತು ನಮಗೆ ಸರ್. ಭಯ ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀಲ್ ಎಕ್ಸ್ಟ್ರಾ ಕೇಳಂಗಿಲ್ಲ ನಾವು. ಜೊತೆಗೆ ರಿಹರ್ಸಲ್ ಮಾಡ್ತಾ ಇದ್ವಲ್ಲ ಸರ್. ರಿಹರ್ಸಲ್ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ. ಎಷ್ಟು ರಿಹರ್ಸಲ್ ಮಾಡ್ತಾ ಇದ್ವಿ, 5-6 ರಿಹರ್ಸಲ್ ಟೇಕ್ ಹೋಗ್ತಾರೆ, ಪಕ್ಕ ಮಾಡ್ಕೊಂಡು ಮಾಡ್ತಾರೆ. ಈಗ ರಿಹರ್ಸಲ್ ಅನ್ನೋದೇ ಇಲ್ಲ ಸರ್, ಟೇಕ್ ಮಾಡಿ ನೋಡೋಣ ಸರ್, ಬನ್ನಿ ಸರ್ ಅಂತ. ಅಂದರೆ
ಅದು ಯಾಕಂದ್ರೆ ರಾಸ್ಟ್ ಹಾಕಿಲ್ವಲ್ಲ, ಅದು ಏನು ಟೇಕ್ ಮಾಡಿದ ಏನು ಪ್ರಾಬ್ಲಮ್ ಇಲ್ಲ. ಡಿಜಿಟಲಿ ಓಡ್ತಾ ಇದ್ರೆ ಮಾನಿಟರ್ ಮಾಡಿದಾಗಲೇ ಚೆನ್ನಾಗಿ ಬರ್ಬೋದೇನೋ, ಸುಮ್ಮನೆ ರಿಹರ್ಸಲ್ ಥರನೇ ನೋಡೋಣ, ಕ್ಯಾಮ್ರಾ ಆನ್ ಮಾಡ್ತಾರೆ, ಕೆಲವು ಸರಿ ರಿಹರ್ಸಲ್ಲೇ ಚೆನ್ನಾಗಿ ಬಂದ್ಬಿಡ್ಬೋದೇನೋ ಅಂತ. ಸೊ ಇಟ್ಸ್ ಕ್ವೈಟ್ ಆಫ್ ಇದು ಒಂಥರ ಕಾಂಟ್ರಾಸ್ಟ್. ಬಟ್ ಎಲ್ಲಿ ಅದು ನಾವೆಲ್ಲ ರಿಹರ್ಸಲ್ ಮಾಡಿಕೊಂಡು ಆ ಕ್ಯಾಮರಾ ಆನ್ ಆಗಿ ಆ ಟರ್ರ ಶಬ್ದ ಬಂದಾಗ ನಮಗಿರೋ ಕಾನ್ಸಂಟ್ರೇಷನ್ ಒಂದು ಒಳಗಡೆ ಒಂದು ಇಂಟರ್ನಲ್ ಫಿಯರ್ ಇರುತ್ತಲ್ಲ, ಚೆನ್ನಾಗಿ ಮಾಡಬೇಕು, ತಪ್ಪು ಮಾಡಬಾರ್ದು ಅಂತ. ಹೌದು, ಅದು ಇರೋದಿಲ್ಲ ಈಗ. ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಕೇರ್ಲೆಸ್ನೆಸ್ ಇನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಅಲ್ವಾ? ಏನೊಂದು ಮಾಡಿದ್ರೆ ಆಯ್ತು ಅಂತ. ನಾನು ಚೆನ್ನಾಗಿ ಮಾಡದೇ ಇರೋದನ್ನೇ ಓಕೆ ಮಾಡಿದ್ಮೇಲೆ ಇನ್ನೇನು ಅದೊಂದು ಥರ ಇರುತ್ತೆ ಅದು. ಸೊ ಹಾಗಾಗಿ ನಮಗೆ ಪ್ರಾಬಬಲಿ ಅವಾಗ ಮಾಡ್ತಾ ಇದ್ದಂಥ ಅದು ಕಲಾವಿದನಾಗ ಹೇಳಬಾರ್ದು ನಾವು. ಅಂದರೆ ನಾವು ಯಾವುದೇ ಮಾಡಿದ್ರು ಕಲಾವಿದ್ರು ಕರೆಕ್ಟಾಗೇ ಮಾಡಬೇಕು, ಅದು ಬೇರೆ ಬೇಜಾರ. ಬಟ್ 5-6 ಸಲ ಮಾಡುವಾಗ ಕೆಲವು ಸರಿ ಆಗುತ್ತೆ ಅನಿಸುತ್ತೆ ನನಗೆ. ಅದು ಪ್ರಾಬಬಲಿ 10 ಸಾರಿ ಮಾಡಿದ್ರೆ 10 ಸಾರಿನೂ ಅದೇ ಥರ. ನಾನು ಸುಮಾರು ಸರಿ ಕೇಳ್ತೀನಿ, ಅಲ್ಲ ಇದರಲ್ಲಿ ಬಾಡಿ ಲ್ಯಾಂಗ್ವೇಜ್ ಬೇರೆ ಥರ ಇತ್ತಲ್ಲ, ಕೈ ಹೀಗೆಲ್ಲ, ಮತ್ತೆ ಅದನ್ನು ಇನ್ನೊಂದು ಸತಿ ಅದೇ ಬರೋಕ್ಕೆ ಸಾಧ್ಯ ಇಲ್ಲ ನನಗೆ. ಹೌದು, ಕೆಲವೆಲ್ಲ ಕನ್ಫ್ಯೂಷನ್ ಕಾಪಿ ಮಾಡೋಕ್ಕಾಗಲ್ಲ, ಆಗಾಗಲೇ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ಕೈ ಹೀಗೆಲ್ಲ ಅಂತ. ನಮ್ಮ ಇಡೀ ಈ ಸೀನ್ಗಳ ಜರ್ನಿನಲ್ಲಿ, ಶಾನ್ಭೋಗನ ಜರ್ನಿನಲ್ಲಿ ನಿಮಗೆ ಬಹಳ ಪ್ರಿಯವಾದಂಥ ಸೀನ್ ಯಾವುದು? ಅಥವಾ ಅದು ನಿಮಗೆ ಅದನ್ನು ಮಾಡಿದಾಗ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆಚೆ ಹೋದಾಗ? ಬ್ರಿಡ್ಜ್ ಸೀನ್ ಸರ್, ಬ್ರಿಡ್ಜ್ ಸೀನ್ ಅದೊಂದು. ಅಲ್ಲಿ DC ಬಂದು ಅದೆಲ್ಲ ಆಗಿ ನಿನ್ನನ್ನು ಡಿಸ್ಮಿಸ್ ಮಾಡಿಬಿಟ್ಟು ಹೋಗ್ತಾನೆ. ಡಿಸ್ಮಿಸ್ ಮಾಡೋದು ಆ ಕಿರ್ಚಿದ್ನಲ್ಲ ಸರ್, ಡಿಸ್ಮಿಸ್ ಆದಮೇಲೆ ಕೊಡೆ ಹಂಗೆ ಹಾರ್ಕೊಂಡು ಹೋಗುತ್ತೆ, ಬೀಳ್ತೀಯ ಎದ್ದು ಕಿರ್ಚಿತೇನಲ್ಲ. ಓಲಿ ಮಳೆಯಲ್ಲಿ ಎಮೋಟ್ ಮಾಡಬೇಕಾಯ್ತು. ಮಾಡಬೇಕಾಗಿತ್ತು. ಇಟ್ ವಾಸ್ ಒಂಥರ ಈಗ ಇಡೀ ಸೀನು, ಅಟ್ಮಾಸ್ಫಿಯರು, ಆ ಜಾಗ, ಎಲ್ಲವೂ ಒಂದು ಇದರಲ್ಲಿ ಒಂಥರ. ಆ ಸೀನು ನನಗೆ ಮರೆಯೋಕ್ಕೆ ಆಗಿಲ್ಲ. ಆ ಸೀನ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿ ಸೀನ್. ಅದು ಭಾಳ ಹಾಂಟ್ ಮಾಡಿ ಸೀನ್ ಅದು ನನಗೆ ನಿಜಲ್ವೇ. ನಾನೇ ಎಷ್ಟೋ ಸಲ ಅದನ್ನು ಹೇಳ್ತೀನಿ ಹೋಗ್ತಿದ್ದಂಗೆ, ಕೆಲವಷ್ಟೇ ಸೀನ್ಗಳು ಉಳಿತವೆ ಅಂತ. ಅದರಲ್ಲಿ ಈ ರೀತಿ ಈ ಸೀನ್ ಭಾಳ ಹಾಂಟ್ ಮಾಡಿ.